ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನೆಯವರೆಲ್ಲ ಅಂದ್ರೆ ಮನೆಯಲ್ಲಿ ಇರೋರೆಲ್ಲರೂ ಹೋಗೋದೆ. ಅಮ್ಮ ನೀವು ಸ್ವಲ್ಪ ಸುಮ್ಮನೆ ಇರಿ, ಅದು ನಂಗೂ ಗೊತ್ತೈತೆ. ನಾನು ಅಳಿಯಂದ್ರನ್ ಕೇಳ್ತೀವಿ. ಅತ್ತೆ, ಅಜ್ಜಿ ಮೇಲೆ ಯಾಕೆ ಹೋಗ್ತಾ ಇದ್ದೀರಾ? ಅವ್ರು ಹೇಳ್ತಾ ಇರೋದು ಸರಿಯಾಗಿ ಇದೆಯಲ್ಲ. ಮನೆಯವ್ರು ಎಲ್ರು ಅಂದ್ರೆ ನಾವೆಲ್ರು ಅಲ್ಲಿಗೆ ಹೋಗ್ಬಿಟ್ರೆ ಇಲ್ಲೇ ರಳಿ ಅಂದ್ರೆ ಹಬ್ಬ ಮಾಡೋದು. ಇಲ್ಲಿ ಮಾಡೋ ಹಬ್ಬನೇ ಅಲ್ಲಿ ಮಾಡಿದ್ರು ಆಯ್ತು. ಅದಂಗಾಗಕ್ಕಿಲ್ಲ ಅಳಿ ಅಂದ್ರೆ. ವರ್ಷದ ಮೊದಲೇ ಹಬ್ಬ ಸುಗ್ಗಿ, ಅದನ್ನ ನಾವು ನಮ್ಮನೇಲೆ ಮಾಡ್ಬೇಕು. ಅದು ಬಿಟ್ಟು ಕಂಡೋರ್ ಮನೇಲಿ ಹೋಗಿ ಮಾಡೋದು ಅಷ್ಟು ಸರಿ ಕಾಣಕ್ಕಿಲ್ಲ. ಅತ್ತೆ, ಅದು ಕಂಡೋರ್ ಮನೆ ಅಲ್ಲ, ಅದು ನಮ್ಮನೇನೆ. ನನ್ನ ತಂಗಿ ಮನೆ ಅಲ್ವಾ? ತಂಗಿ ಮನೆ ಆದ್ರೆ ಏನಾಯ್ತು ಅಳಿ ಅಂದ್ರೆ? ತಾಯಾಗ್ಲಿ ಮಗಳಾಗ್ಲಿ ಕೈ ಬಾಯಿಯೆಲ್ಲ ಅವ್ರದ್ದು ಬೇರೆನೆ ತಾನೇ. ಅತ್ತೆ, ನೀವು ಬೇರೆ ಥರನೇ ಯೋಚನೆ ಮಾಡ್ತಿದ್ದೀರಾ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನು ಹೇಳೋದ್ನು ಒಸಿ ಕೇಳಿ ಅಳಿ ಅಂದ್ರೆ. ಇದು ನಿಮ್ಗೂ ಜ್ಯೋತಿಗೂ ಮೊದಲೇ ಸುಗ್ಗಿ ಹಬ್ಬ. ಆ ಸುಗ್ಗಿ ಹಬ್ಬನ ನಮ್ಮನೇಲೇ ಮಾಡ್ಬೇಕು, ಅದೇ ಒಳ್ಳೇದು. ಹಂಗ ಹಬ್ಬ ಮಾಡ್ದಾಗ್ಲೇನೆ ನಮ್ಮನೆಯಾಗೆ ಸುಖ ಶಾಂತಿ ಸಮೃದ್ಧಿಯಾಗಿ ಇರೋದು. ಅದು ಬಿಟ್ಟು ಕಂಡೋರ್ ಮನೆಯಾಗ ಹಬ್ಬ ಮಾಡಿದ್ರೆ ಅವ್ರ ಮನೆ ಚೆನ್ನಾಗಿರ್ತದೆ, ನಮ್ಮನೆ ಬರ್ಬಾದಾಗೋಯ್ತದೆ. ಅವರು ಇವರು ಅಂತೆಲ್ಲ ಮಾತಾಡಬೇಡಿ ಅತ್ತೆ. ನನ್ನ ತಂಗಿ ಚೆನ್ನಾಗಿದ್ರೆ ಇಲ್ಲಿ ನಾವು ಚೆನ್ನಾಗಿರ್ತೀವಿ. ನನ್ನ ತಂಗಿ ಸಂತೋಷವಾಗಿದ್ರೆ ಇಲ್ಲೂ ಸುಖ ಶಾಂತಿ ನೆಮ್ಮದಿ ಎಲ್ಲ ತುಂಬಿ ತುಳುಕಾಡ್ತಿರುತ್ತೆ. ಅದಕ್ಕೆ ಹೇಳ್ತಿರೋದು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅಲ್ಲಿ ಹಬ್ಬ ಮಾಡೋಣ ಅಂತ. ಮಾವಯ್ಯ, ನಾನು ಹೇಳ್ತಾ ಇರೋದು ಸರಿ ಇದೆಯೋ ಇಲ್ವೋ? ಸರಿಯಾಗಿದೆ ಶಿವರಾಜು. ಸರಿ, ನೀವು ನಿಮ್ ನಿರ್ಧಾರ ಹೇಳ್ತಿದ್ದೀರಾ, ಈಗ ನಾನು ನನ್ನ ನಿರ್ಧಾರ ಹೇಳ್ತೀನಿ. ಸರಿ ಹೇಳಿ ಅತ್ತೆ. ನಾನು ಅಲ್ಲಿಗೆ ಬರಕ್ಕಿಲ್ಲ, ನಾನು ಇಲ್ಲೇ ಹಬ್ಬ ಮಾಡ್ತೀನಿ. ಸರಿ, ಹಾಗಾದ್ರೆ ನೀನೊಂದು ಕೆಲಸ ಮಾಡು. ನೀನು ಇಲ್ಲೇ ಹಬ್ಬ ಮಾಡಿ ಅಡುಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಮಲ್ಕೊಂಡಿರು. ನಾವೆಲ್ಲರೂ ತುಳಸಿ ಮನೆಗೆ ಹೋಗಿ ಹಬ್ಬ ಮಾಡ್ಕೊಂಡು ಬರ್ತೀವಿ. ಅತ್ತೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾಳೆ ಒಂದು ಒಳ್ಳೆ ದಿನ, ನಾವೆಲ್ಲರೂ ಸಂತೋಷವಾಗಿರ್ಬೇಕು. ದಯವಿಟ್ಟು ಹಠ ಮಾಡಬೇಡಿ ಅತ್ತೆ. ನಾನು ಹಠ ಮಾಡ್ತಿಲ್ಲ ಅಳಿ ಅಂದ್ರೆ, ಹಠ ಮಾಡ್ತಿರೋದು ನೀವು. ಚಂದ್ರಿಕಾ, ನಮ್ಮ ಶಿವರಾಜುಗೆ ಏನು ಮಾತು ಕೊಡ್ತಾ ಇದೀಯಾ? ನೋಡಿ, ನಾನು ನೀವ್ಯಾರು ಹೋಗ್ಲೇಬೇಡಿ ಅಂತ ಕಡ್ಡಾಯ ಮಾಡ್ತಿಲ್ಲ, ಆದ್ರೆ ನನ್ನ ಬಲವಂತ ಮಾಡಬೇಡಿ ಅಷ್ಟೇಯ. ಜ್ಯೋತಿ, ನಾವಿಬ್ರು ಇಲ್ಲೇ ಹಬ್ಬ ಮಾಡೋಣ. ಅಮ್ಮ ಏನು ಅಂತ ಹೇಳಿ ಮಾತಾಡ್ತಾ ಇದ್ಯಾ? ನಾವಿಲ್ಲಿ ಹೇಗೆ ಹಬ್ಬ ಮಾಡಕ್ಕಾಗತ್ತೆ? ನಾವಿಲ್ಲ ಹಬ್ಬ ಮಾಡಿದ್ರು ಮಾವ ಅವ್ರ ತಂಗಿ ಮನೆಗೆ ಹೋಗಿ ಸಮಾಧಾನವಾಗಿ ಹಬ್ಬ ಮಾಡಕ್ಕಾಗತ್ತಾ? ಅವ್ರು ಅಲ್ಲಿಗೆ ಹೋದ್ರು ಸುಮ್ಮನೆ ಕೊರಗ್ತಾ ಇರ್ತಾರೆ. ಮತ್ತೆ ಈಗ ನೀನ್ ಏನು ಹೇಳ್ತಿದ್ಯಾ? ಏನೂ ಇಲ್ಲ, ಎಲ್ರೂ ತುಳಸಿ ಮನೆಗೆ ಹೋಗಿ ಖುಷಿ ಖುಷಿಯಾಗಿ ಸುಗ್ಗಿ ಹಬ್ಬ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಾನ್ ಬರಕ್ಕಿಲ್ಲ, ನನ್ನ ಬಿಟ್ಬಿಡಿ. ಮಗ ಶಿವು, ಒಂದ್ ಕೆಲ್ಸ ಮಾಡಪ್ಪ. ಆ ಮನೇನೂ ಬೇಡ, ಈ ಮನೇನೂ ಬೇಡ, ತ್ವಾಟದ ಮನೆಗೆ ಮಾಡ್ಬಿಡವ. ಏನಂತೀಯ? ನೀವ್ ಎಲ್ಲೇ ಮಾಡಿದ್ರು ನಾನ್ ಬರಕಿಲ್ಲ ಅಂದ್ರೆ ಬರಕಿಲ್ಲ ಅಷ್ಟೇಯ. ನೀನು ಬರ್ದೇ ಇದ್ರು ನಡೆಯುತ್ತೆ. ಶಿವರಾಜು, ನಿಮ್ಮ ಅತ್ತೆ ಬರ್ದೇ ಇದ್ರೇನೆ ಒಳ್ಳೇದು. ನೋಡು, ನೀನೊಂದು ಕೆಲಸ ಮಾಡು. ತುಳಸಿಗೆ ಫೋನ್ ಮಾಡಿ ಹಬ್ಬ ತೋಟದಲ್ಲೇ ಮಾಡೋದು, ನೀವೆಲ್ಲರೂ ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಡು. ಸರಿ ಮಾವಯ್ಯ. ರಮಣ, ಸರಿಯಾಗಿ ಕಟ್ಟಿ. ಪುಟಿ, ಇಂದ್ರ, ಅತ್ತೆ, ಮಾವ, ಬನ್ನಿ ಬನ್ನಿ ಬನ್ನಿ. ಏನ್ ಬಾವಾ, ಎಲ್ಲ ರೆಡಿನಾ? ಎಲ್ಲ ರೆಡಿ ಆಗಿದೆ ಇಂದ್ರ. ಅಮ್ಮ, ಏನು ಮಿಸ್ ಮಾಡಿಲ್ಲ ತಾನೆ? ಏನು ಮಾಡಿಲ್ಲ ಕಣ. ಸರಿ ಸರಿ, ಹಾಗಿದ್ರೆ ಮಾಡಿ ಮಾಡಿ ಇವತ್ತು ನಿಮ್ಮ ಸಂಭ್ರಮ, ಈ ಸಂತೋಷಕ್ಕೆ ಒಂದು ಅಂತ್ಯ ಹಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ.
ಹಾ ಬನ್ನಿ. ಲೋ ಉಮೇಶ, ಬೇಗ ಬೇಗ ನಡಿ, ಓಡು. ಇಂದ್ರ, ಏನಿದೆಲ್ಲ? ಏನೂ ಇಲ್ಲ ಬಾವ, ಮದ್ವೆ ಆದ್ಮೇಲೆ ನಿನಗೂ ಜ್ಯೋತಿಗೂ ಇದು ಮೊದಲನೇ ಸುಗ್ಗಿ ಅಲ್ವಾ, ಅದಕ್ಕೆ ನನ್ನ ತಂಗಿಗೆ ತವ್ರ ಮನೆಯಿಂದ ಉಡುಗೊರೆ ತಂದಿದ್ದೀನಿ. ಇದನ್ನೆಲ್ಲ ಮನೆಗೆ ತಂದ್ಕೊಳ್ಳೋಣ ಅಂತ ಅನ್ಕೊಂಡೆ, ಆದ್ರೆ ನೀನ್ ತೋಟದಲ್ಲೇ ಹಬ್ಬ ಮಾಡೋಣ ಅಂತ ಹೇಳ್ದಿಯಲ್ಲ, ಅದಕ್ಕೆ ಹಬ್ಬದ ಜೊತೆ ಉಡುಗೊರೆಗಳನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ನೋಡು ಜ್ಯೋತಿ, ಇನ್ನೂ ಏನಾದ್ರೂ ಬೇಕಿದ್ರೆ ಸಂಕೋಚ ಪಡ್ದಂಗ್ ಕೇಳು, ನಾನ್ ತಂದ್ಕೊಡ್ತೀನಿ, ಸರಿನಾ? ಬೇಡ ಅಣ್ಣ, ಇದೇ ಜಾಸ್ತಿ ಆಯ್ತು. ಇಂದ್ರ, ನೀನ್ ಮಾಡ್ತಿರೋ ಕೆಲಸ, ನೀನ್ ಮಾತಾಡ್ತಾ ಇರೋದೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗ್ತೈತಪ್ಪ. ಅಂದಾಗೆ ಈಶ್ವರಪ್ಪಂಗೆ ಕೊಟ್ಟಿದ್ದಲ್ಲ ನೀನ್ ಮಾತು, ಇವಳನ್ನ ತಂಗಿ ತರ ನೋಡ್ಕೋತೀನಿ ಅಂತ. ಹಾಗೆ ಚಂದಾಗಿ ನೋಡ್ಕೊಂಡಿದ್ಯಾ ಮಗನೇ, ದೇವ್ರು ನಿನ್ನ ಚಂದಾಗಿಟ್ಟಿರ್ಲಿ. ಅಮ್ಮ, ನನ್ ಮಗನ್ ಮಾತು ಹೊರಟಷ್ಟೇ, ಆದ್ರೆ ಅವನ್ ಮನ್ಸು ಹೂವಿದ್ದಂಗೆ. ಬಾವಾ, ಇದೇನಿದು ಬಾವಾ? ಕೆಂಪನು ದೊಡ್ಡಪ್ಪನು ಟೆಂಪಲ್ ಬರ್ತಾ ಇದಾರೆ. ನಾನು ನನ್ನ ತಂಗಿ ಮತ್ತೆ ನಮ್ಮ ಅತ್ತೆಗೋಸ್ಕರ ತವ್ರ ಮನೆಯಿಂದ ಉಡುಗೊರೆ ತರಿಸ್ತಾ ಇದ್ದೀನಿ. ಶಿವಣ್ಣ, ಸುಗ್ಗಿ ಹಬ್ಬದ ಶುಭಾಶಯಗಳು. ತಂಗಿ ಶುಭಾಶಯಗಳು. ಇಂದ್ರ ಶುಭಾಶಯಗಳು. ಶುಭಾಶಯಗಳು ಶುಭಾಶಯಗಳು. ಇಂದ್ರ, ಇಷ್ಟೆಲ್ಲ ಸಾಮಾನು ತರಿಸಿದೀರಾ ಯಾರಿಗೆ ಅಂತ? ದೊಡ್ಡಪ್ಪ, ಅದನ್ನೆಲ್ಲ ತರಿಸಿರೋದು ನಾನು ನನ್ನ ತಂಗಿ ಜ್ಯೋತಿಗೆ. ತುಂಬಾ ಸಂತೋಷ ಕಣಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸು ತುಂಬ ಬರ್ತಾ ಇದೆ. ದೊಡ್ಡಪ್ಪ, ಯಾರಾದ್ರೂ ಹಬ್ಬದ ದಿನ ಕಣ್ಣಲ್ಲಿ ನೀರು ಹಾಕ್ತಾರ? ಈಗೇನಾಯ್ತು? ಈಗೆಲ್ಲ ನೀನು ಅನ್ಕೊಂಡಿದ್ದಂಗೆ ನಡೀತಾ ಇದೆ ಅಲ್ವಾ? ಸಂತೋಷವಾಗಿರ್ಬೇಕು. ಅದು ಬಿಡು ದೊಡ್ಡಪ್ಪ, ನೋಡು, ತೋಟದಲ್ಲಿ ಎರಡೂ ಕುಟುಂಬಗಳು ಸೇರಿ ಒಟ್ಟಿಗೆ ಹಬ್ಬ ಮಾಡ್ತಾ ಇದೀವಿ, ಸಂತೋಷ ಪಡ್ಬೇಕಲ್ವಾ? ಈ ಖುಷಿಗೆ ಕಾರಣ ಆದವರು ನಮ್ಮ ತಹಸೀಲ್ದಾರು. ಅವರು ಈ ಟೈಮಲ್ಲಿ ಇರ್ಬೇಕಾಗಿತ್ತು. ಬಂಗಾರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಮಾವ.